ನಮಸ್ತೆ. ಇದು ಅಕ್ಕಿ ತೊಳೆದ ನೀರು. ಅಕ್ಕಿ ತೊಳಿತಾ ಇದ್ದೀನಿ. 2ನೇ ಸರಿ ಅಕ್ಕಿ ತೊಳಿತಾ ಇರೋದು. ಇದರಿಂದ ಒಂದು ಲಿಕ್ವಿಡ್ ಮಾಡ್ತೀನಿ ಅಕ್ಕಿ ತೊಳೆದ ನೀರಿಂದ. ಅದು ಯಾವ ಥರ ಅಂತ ಈ ವಿಡಿಯೋದಲ್ಲಿ ಪೂರ್ತಿ ತೋರಿಸ್ತಾ ಇದ್ದೀನಿ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ. ನೋಡಿ, ಅಕ್ಕಿ ತೊಳೆದ ನೀರು ಒಂದು ಲೋಟ. ನೀವು ಯಾವ ಲೋಟ ಚಿಕ್ಕದಾದ್ರೂ ತೊಗೋಬೋದು, ದೊಡ್ಡದಾದ್ರೂ ತೊಗೋಬೋದು. ಸುಮಾರು 2 ತಿಂಗಳು 1 ತಿಂಗಳು ಇಟ್ಕೊಂಡು ಇದನ್ನು ಲಿಕ್ವಿಡ್ ಉಪಯೋಗಿಸ್ಕೋಬೋದು. ಬೇಸಿಗೆಗಾಲಕ್ಕೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಮಣ್ಣು ತುಂಬ ಗಟ್ಟಿಯಾಗಿದ್ದು ನಾವು ಮಣ್ಣು ಲೂಸ್ ಮಾಡೋಕ್ಕೆ ಆಗ್ತಿಲ್ಲ, ಹಳೆ ಪಾಟು ಅದರಲ್ಲಿ ಇದು ಮಾಡೋಕ್ಕಾಗಲ್ಲ ಅನ್ನೋರಿಗೆ ಇದಾಗುತ್ತೆ. ಒಂದಿನ ಅಕ್ಕಿ ತೊಳೆದ ನೀರು ಅದೇ ಥರ ಇಟ್ಬಿಡಿ. ಇದು 2ನೇ ದಿನ. 2ನೇ ದಿನ ನಾವು ಯಾವ ಲೋಟದಲ್ಲಿ ಅಕ್ಕಿ ತೊಳೆದ ನೀರು ಒಂದಿನ ಇಟ್ಟರೆ ಚೆನ್ನಾಗಿ ಫರ್ಮೆಂಟೇಷನ್ ಆಗುತ್ತೆ. ಅದಕ್ಕೆ ಅಕ್ಕಿ ತೊಳೆದ ನೀರು ಒಂದಿನ ಇಟ್ಬಿಟ್ಟು ನೀವು ಹಾಕೋದ್ರಿಂದ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದನ್ನು ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಅಂತಾರೆ, ಕನ್ನಡದಲ್ಲಿ ಲ್ಯಾಬ್ ಅಂತೀವಿ. ಇದನ್ನು ಯಾವ ಥರ ಕೆಲಸ ಮಾಡುತ್ತೆ ಎಲ್ಲ ಅಂತ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಇದು 4 ಲೋಟ ಹಾಲು, ಹಸಿ ಹಾಲು. ಇದು ನೀವು ಪಾಕೆಟ್ ಹಾಲು ಇಲ್ಲಿ ಸಿಗೋದು, ಪಾಕೆಟ್ ಹಾಲೇ ಹಾಕಿದ್ದೀನಿ. ನಿಮಗೆ ಹಸುವಿನ ಹಾಲು ಸಿಕ್ಕರೆ ಇನ್ನೂ ತುಂಬ ಒಳ್ಳೆಯದದು. ಇದನ್ನು ವರ್ಷಕ್ಕೆ ಒಂದು ಸರಿ ಬೇಸಿಗೆಗಾಲದಲ್ಲಿ ಮಾತ್ರ ಯೂಸ್ ಮಾಡೋದ್ರಿಂದ ಎಷ್ಟೇ ಗಟ್ಟಿಯಾಗಿದ್ರೂ ಪಾಟಲ್ಲಿ ಮಣ್ಣು ಇದು ಎರೆಹುಳ ಓಡಾಡಿದ್ರೆ ಯಾವ ಥರ ಲೂಸ್ ಇರುತ್ತೋ ಅದಕ್ಕಿಂತ ಚೆನ್ನಾಗಿ ಲೂಸ್ ಆಗುತ್ತೆ ಮಣ್ಣು. ಎಷ್ಟೇ ವರ್ಷದ ಹಳೆ ಮಣ್ಣಿದ್ರೂ ಲೂಸ್ ಆಗುತ್ತೆ. ನಾನು ಒಂದು ದೊಡ್ಡ ಡ್ರಮ್ಮು, 20 ವರ್ಷದ ಡ್ರಮ್ ಇದೆ, ಅದರಲ್ಲಿ ಮಣ್ಣು ಯಾವ ಥರ ಇದೆ ಅಂತ ತೋರಿಸ್ತೀನಿ ನಿಮಗೆ. ಇದನ್ನು ಮಾಡಿಬಿಟ್ಟು ಈ ಥರ ಹಾಲು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಈ ಥರ ಕಲಿಸ್ಬಿಟ್ಟು ಅಕ್ಕಿ ತೊಳೆದ ನೀರಲ್ಲಿ ಹಾಲು ಹಾಕ್ಬಿಟ್ಟು 4 ಲೋಟ, 1 ಲೋಟ ಅಕ್ಕಿ ತೊಳೆದಕ್ಕೆ ನೀರಿಗೆ 4 ಲೋಟ ಹಾಲು, ಹಸಿ ಹಾಲು, ಕಾಯಿಸಿ ಏನಿರಬಾರ್ದು. ಅದನ್ನು ಹಾಕಿ ಈ ಥರ ಕಲಿಸ್ಬಿಟ್ಟು ಒಂದು ಬಟ್ಟೆ ಆಗಲಿ ಅಥವಾ ಪೇಪರ್, ವೈಟ್ ಪೇಪರ್ ಆಗಲಿ ಕಟ್ಟಿಬಿಟ್ಟು ಅದರಲ್ಲಿ ನಾನು 28/3 ಮಾಡಿದ್ದು. ಯಾಕೆಂದರೆ ನನಗೆ ಸ್ವಲ್ಪ ಲೇಟಾಯಿತು ನಿಮಗೆ ಶೇರ್ ಮಾಡೋಕ್ಕೆ, ಅದಕ್ಕೆ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಕಟ್ಟಿ ಈ ಥರ ಇಟ್ಬಿಡಿ. ಎಲ್ಲೂ ಅಲುಗಾಡಿಸ್ಬಾರ್ದು ಅದನ್ನು 5 ದಿನದವರೆಗೂ. ಬಾಟ್ಲು ಕದಲಿಸಬಾರ್ದು. ಕದಲಿಸಿದ್ರೆ ಅದು ಸರಿಯಾಗಿ ಇದಾಗಲ್ಲ. ಅದರಿಂದ ಕದಲದೇ ಜಾಗದಲ್ಲಿ ಮನೆಯಲ್ಲೇ ಎಲ್ಲರೂ ಮೇಲ್ಗಡೆ ಇಟ್ಕೊಂಬಿಡಿ. 5ನೇ ದಿನ ಅದನ್ನು ತೆಗಿಬೋದು. ತುಂಬ ದಿನ ಏನು ಇಡಲ್ವಲ್ಲ, 5 ದಿನಕ್ಕೆ ತೆಗೆದುಬಿಟ್ಟು ಅದು ಯಾವ ಥರ ಶೇಖರಣೆ ಮಾಡಿ ಇಟ್ಕೋಬೇಕು, ಎಷ್ಟು ದಿನ ಬರುತ್ತೆ, ಆಮೇಲೆ ಯಾವ ಥರ ಗಿಡಗಳಿಗೆ ಕೊಡಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋದಿಂದ ಉಪಯೋಗ ಇದೆ ಅಂದರೆ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ಹಂಗೆ ನೋಡೋರು ಒಂದು ಲೈಕ್ ಕೊಟ್ಟೋಗಿ. ನೋಡಿ, ಇದು 5ನೇ ದಿನ ತೋರಿಸ್ತಾ ಇದ್ದೀನಿ ನಿಮಗೆ. 5ನೇ ದಿನ ನೋಡಿ ಈ ಥರ ಆಗಿರುತ್ತೆ. ಮೇಲ್ಗಡೆ ಎಲ್ಲ ಗೂಡು ಥರ ಕಟ್ಕೊಂಡಿರುತ್ತೆ, ಕೆಳಗಡೆ ನೀರು ಅಂಶ ಇರುತ್ತೆ. 2ನೇ ದಿನವೇ ಈ ಥರ ಗೂಡು ಕಾಣಿಸುತ್ತೆ, ಆದರೆ ಇಷ್ಟು ನೀಟಾಗಿ ಆಗಿರಲ್ಲ. 5 ದಿನ ಬಿಡಬೇಕು. ಆ ಥರ 5 ದಿನದ ಮೇಲೇನೂ ಬಿಡಬಾರ್ದು, ಜಾಸ್ತಿ ವಾಸನೆ ಬರುತ್ತೆ. 5 ದಿನಕ್ಕೆ ಕರೆಕ್ಟಾಗಿ ತೆಗೆದು ಬಿಡಬೇಕು. 5ನೇ ದಿನಕ್ಕೆ ಲಿಕ್ವಿಡ್ ಉಪಯೋಗಕ್ಕೆ ಬರುತ್ತೆ ನಮಗೆ. ಅದಕ್ಕೆ ನಾನು ಈ ಬೇಸಿಗೆಗಾಲದಲ್ಲಿ ಪ್ರತಿ ವರ್ಷ ಮಾಡ್ಕೊತೀನಿ ಇದನ್ನು ಲಿಕ್ವಿಡ್ಡು. ಇಷ್ಟೇ ಮಾಡ್ಕೊತೀನಿ. ನಮ್ಮ ಗಿಡಕ್ಕೆ ಇಷ್ಟು ಸಾಕಾಗುತ್ತೆ. ಬೇಸಿಗೆಗಾಲ ಕಳೆಯೋವರೆಗೂ ನಮ್ಗೆ ಆಗುತ್ತೆ. ನಮ್ಮ ಗಿಡದಲ್ಲಿ ಯಾವ್ದ್ಯಾವುದು ಮಣ್ಣು ಗಟ್ಟಿ ಇದೆ ಅನ್ನೋದಕ್ಕೆಲ್ಲ ಅದನ್ನು ಹಾಕ್ತೀನಿ. ಯಾವ ಥರ ಹಾಕ್ತೀನಿ ಅಂತ ಹೇಳ್ತೀನಿ. ನೋಡಿ, ಆ ಥರ ಒಂದು ಸ್ಪೂನ್ ಇಟ್ಕೊಂಬಿಟ್ಟು ಮೇಲ್ಗಡೆ ಗಟ್ಟಿ ಬರಬಾರ್ದು ನಮಗೆ, ಬರೀ ಕೆಳಗಡೆ ಇರೋ ನೀರು ಮಾತ್ರ ಬರಬೇಕು. ಆ ನೀರು ಈ ಥರ ಮಾಡ್ಕೊಳ್ಳಿ, ಫಿಲ್ಟ್ರ್ ಮಾಡ್ಕೊಳ್ಳಿ. ಆಮೇಲೆ ಒಂಚೂರು ಅದರಲ್ಲಿ ಇನ್ನೂ ಒಂಚೂರು ಚೂರು ಬರುತ್ತಲ್ವ, ಅದಕ್ಕೆ ಫಿಲ್ಟ್ರ್ ಮಾಡಿ ಇಟ್ಕೊಳ್ಳಿ. ಆ ಫಿಲ್ಟ್ರು ಮಾಡ್ಕೊಂಡ್ರೇ ಒಳ್ಳೆಯದು. ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 6 ತಿಂಗಳು ಉಪಯೋಗಿಸ್ಬೋದು. ಈಚೆ ಇಟ್ಕೊಂಡ್ರೆ 2 ತಿಂಗಳ ಒಳಗೆ ಉಪಯೋಗಿಸಿ ಖಾಲಿ ಮಾಡಬೇಕು. ಆ ಥರ ನಾನು ಅದಕ್ಕೆ ಸ್ವಲ್ಪನೇ ಮಾಡ್ಕೊಂಡು ಆ ವರ್ಷಕ್ಕೆ ಆಗೋಷ್ಟೇ ಮಾಡ್ಕೊಂಡು ಆ 2 ತಿಂಗಳು ಉಪಯೋಗಿಸಿ ಅಷ್ಟೇ ಮಾಡ್ಕೊತೀನಿ. ಆ ಥರ ಮಾಡ್ತೀನಿ. ನೋಡಿ, ಈ ಥರ ಇದು 1 ಲೀಟ್ರ್ ವಾಟ್ರ್ ಬಾಟ್ಲು, ಅದಕ್ಕೆ 3/4 ಆಗುತ್ತೆ ನಾನು ಮಾಡಿರೋ ಲಿಕ್ವಿಡು. ನಿಮಗೆ ಅದಕ್ಕೆ ಎಷ್ಟು ಗಿಡ ಇದ್ದಾವೋ ನೋಡ್ಕೊಂಡು ಆ ಕ್ವಾಂಟಿಟಿ ಮೇಲೆ ಆ ಗ್ಲಾಸಲ್ಲಿ ನೀವು ಅಕ್ಕಿ ತೊಳೆದ ನೀರು ತೊಗೊಂಬಿಟ್ಟು ಈ ಲಿಕ್ವಿಡ್ ಮಾಡ್ಕೋಬೋದು. ಇದು ಎಷ್ಟೇ ಹಳೆ ಮಣ್ಣು ಗಟ್ಟಿ ಇದ್ರೂ ನೀವು 1 ಲೀಟ್ರಿಗೆ 5 ml ಹಾಕೋದು, ಅಷ್ಟೇ ಹಾಕ್ಬಿಟ್ಟು ಇಡೋದ್ರಿಂದ, ನೀರಿಗೆ ಹಾಕೋದ್ರಿಂದ ಚೆನ್ನಾಗಿರುತ್ತೆ. ಇದು 6 ತಿಂಗಳು ಇಟ್ಕೋಬೇಕು ಅಂದರೆ ಮಾತ್ರ 1.5 ಸ್ಪೂನ್ ಅದಕ್ಕೆ ಬೆಲ್ಲ ಕಲಿಸ್ತೀನಿ. ಅಕಸ್ಮಾತ್ ಉಳಿದ್ರೆ ಇರಲಿ ಅನ್ನೋ ಇದಕ್ಕೆ ಬೆಲ್ಲ ಕಲಿಸ್ಕೋಬೇಕು. ಇಲ್ಲ ಅಂದರೆ ಬೆಲ್ಲ ಕಲಿಸ್ದೇ ಇದ್ದರೂ ನಡೆಯುತ್ತೆ. ನಾನು ಅಕಸ್ಮಾತ್ ಉಳಿದ್ರೆ ಕೆಡಬಾರ್ದಲ್ಲ ಅನ್ನೋ ಇದಕ್ಕೆ ಬೆಲ್ಲ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊತೀನಿ. ಬೇಕಾದಾಗ ಅದನ್ನು ಯೂಸ್ ಮಾಡ್ತೀನಿ. ಈ ಥರ ತಗೊಂಡೋಗಿ ಡ್ರಮ್ಮಲ್ಲಿ ಮಣ್ಣು ಹೆಂಗಿದೆ ಅಂತಲೂ ನಾನು ನಿಮಗೆ ಅದು ಹಾಕಿದ್ಮೇಲೆ ಯಾವ ಥರ ಆಗಿದೆ ಅದು ರೀಪಟ್ ಮಾಡೋಕ್ಕಾಗಿಲ್ಲ. ರೋಡ್ ಕಡೆ ಸೈಡಲ್ಲಿರೋ ಮಣ್ಣೇ ತಂದು ಅದಕ್ಕೆ ಹಾಕಿ ಗಿಡ ಗೆಳಿಸಿದ್ದು 20-25 ವರ್ಷ ಅಂದರೆ ನಿಮಗೆ ಗೊತ್ತಿರುತ್ತಲ್ವ. ಇದನ್ನು ಲ್ಯಾಬ್ ಅಂತ ಅದ್ರ ಮೇಲೆ ಬರೆದಿಟ್ಕೊಂಬಿಡಿ. ಯಾಕೆಂದರೆ ಲಿಕ್ವಿಡ್ಗಳೆಲ್ಲ ಒಂದೇ ಥರ ಇರುತ್ತೆ, ಅದರಿಂದ ಬರೆದಿಟ್ಕೊಂಡು ಈ ಥರ ಬೆಲ್ಲ ಕಲಸಿ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಅದು ಡ್ರಮ್ಮಲ್ಲಿ ಹಾಕಿದಾಗ ಹೆಂಗೆ ತೋರಿಸ್ತೀನಿ, ನೋಡಿಸ್ತೀನಿ ನಿಮ್ಗೆ.
ಈಗ ಅದನ್ನು ಯಾವ ಥರ ಡ್ರಮ್ಮಲ್ಲಿ ಹಾಕ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ದೊಡ್ಡ ದೊಡ್ಡ ಡ್ರಮ್ಮಲ್ಲಿ ನಾವು ಮಣ್ಣು ಲೂಸ್ ಮಾಡೋಕ್ಕಾಗಲ್ಲ ಅನ್ನೋದಕ್ಕೆ ಹಾಕ್ತೀನಿ. ನೋಡಿ, ಇದು ನೇರಳೆ ಹಣ್ಣಿನ ಗಿಡ ಇಟ್ಟಿರೋ ಡ್ರಮ್ಮು. ಅದರಲ್ಲಿ ಒಂದು ಜಗ್ಗು ನೀರು ತಗೊಂಡಿದ್ದೀನಿ, 1 ಲೀಟ್ರು. ಆ ಒಂದು ನೀರು ಬಾಟ್ಲು ಕ್ಯಾಪ್ ಒಂದು ಮುಚ್ಚಳ ಹಾಕಿದ್ರೆ ಸಾಕು, ಒಂದು ಕ್ಯಾಪ್ ಹಾಕಿದ್ರೆ ಸಾಕಾಗುತ್ತೆ. ಇಷ್ಟು ನೋಡೋಕೆ ನಿಮಗೆ ಕಲರ್ ಏನು ಕಾಣಿಸಲ್ಲ, ಆದರೆ ಅಷ್ಟು ಪವರ್ಫುಲ್ ಇರುತ್ತೆ. ಇದನ್ನು ಬೇಸಿಗೆಗಾಲದಲ್ಲಿ ಒಂದು 3-4 ಸರಿ 15 ದಿನಕ್ಕೆ ಒಂದು ಸರಿ ಹಾಕಿ ಮಾಡಿಬಿಟ್ರೆ ನೀವು ಮಣ್ಣು ಲೂಸ್ ಆಗುತ್ತೆ. ಯಾಕೆಂದರೆ 20 ವರ್ಷದ ಗಿಡ ಇದೆ, ನೋಡಿಸ್ತೀನಿ ನಾನು ನಿಮಗೆ. ಆ ಗಿಡದಲ್ಲಿ ಇದೇ ಥರ ನಾನು ಹೋದ ವರ್ಷ ಮಾಡಿದ್ಮೇಲೆ ಇವಾಗ ಆ ಮಣ್ಣು ಎಷ್ಟು ಲೂಸ್ ಇದೆ ಅಂತ ತೋರಿಸ್ತೀನಿ ನೋಡಿ. ಇದು ನಾನು ಹಳೆ ವಿಡಿಯೋ ನೋಡಿದವ್ರಿಗೆ ಗೊತ್ತಿರುತ್ತೆ. ಇದು 20 ವರ್ಷದ ಗಿಡ, ಮೊದಲು ಬರೀ ಮಣ್ಣು ಹಾಕಿಟ್ಟಿದ್ದೆ ಅಂತ. ಇದರಲ್ಲಿ ಎರೆಹುಳನೂ ಇರ್ತಾ ಇರಲಿಲ್ಲ. ನಾನು ಇದನ್ನು ಹೋದ ವರ್ಷ ಒಂದು 2-3 ಸರಿ ಲಿಕ್ವಿಡ್ ಹಾಕ್ಬಿಟ್ಟು 15 ದಿನಕ್ಕೊಂದು ಸರಿ, ಆಮೇಲೆ ಅದರಲ್ಲಿ ದೇವ್ರಿಗೆ ಏಳ್ಸಿರೋ ಹೂವು ಎಲ್ಲ ಮಲ್ಚಿಂಗ್ ಮಾಡ್ತಾ ಬಂದೆ. ಆಮೇಲೆ ಒಂದು 2 ಎರೆಹುಳ ಬಿಟ್ಕೊಂಡೆ. ಇವಾಗ ನೋಡಿ ಆ ಮಣ್ಣು ಎಷ್ಟು ಲೂಸ್ ಇದೆ ಅಂದರೆ ಯಾರೂ ಇದರಲ್ಲಿ ವಿಡಿಯೋದಲ್ಲಿ ಗೊತ್ತಾಗಲ್ಲ. ಯಾರು ಅಲ್ಲಿ ಬಂದು ಆ ಮಣ್ಣು ಮುಟ್ಟಿದರೆ ನಿಮಗೆ 20 ವರ್ಷದ ಮಣ್ಣು ಅಂತ ಅನಿಸೋದೇ ಇಲ್ಲ, ಅಷ್ಟು ಮೃದುವಾಗಿದೆ, ಬಿಡಿ ಬಿಡಿಯಾಗಿದೆ. ಆಮೇಲೆ ಎರೆಹುಳ ಬಿಟ್ಟಿರೋದನ್ನು ಇವಾಗ ಆ ಹೂವೆಲ್ಲ ತಿಂದು ಗೊಬ್ಬರ ಮಾಡುತ್ತೆ. ನಾನು ಫುಲ್ಲು ಹೂವನ್ನು ಒಂದು ವಾರದ್ದು ಅದಕ್ಕೆ ಮಲ್ಚಿಂಗ್ ಮಾಡಿಬಿಡ್ತೀನಿ. ಎರೆಹುಳಕ್ಕೆ ಆಹಾರ ಆದಂಗೂ ಆಗುತ್ತೆ, ಅದು ಗೊಬ್ಬರನೂ ಆಗುತ್ತೆ ಅಂತ. ಇವಾಗ ಆ ಮಣ್ಣು ಎಷ್ಟು ಲೂಸ್ ಆಗಿದೆ ಅಂತ ನೀವೇ ನೋಡ್ತಾಯಿರಿ. ಈ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ. ನಮಸ್ತೆ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.